ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ. ನಾನು ಸಕ್ಕತ್ತಾಗಿದ್ದೀನಿ. ಗೈಸ್, ಏನು ಗೊತ್ತಾ, ನಾನು ಡೈಲಿ ವ್ಲಾಗ್ ಮಾಡಿ ಡೈಲಿ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅನ್ಕೊತೀನಿ. ಅದು ಆಗ್ತಾನೆಲ್ಲ, ಏನೋ ಒಂದು ತಡೀತಾ ಇದೆ. ಡೈಲಿ ವ್ಲಾಗ್ ಮಾಡ್ಬೇಕಂದ್ರೆ ಬೇಜಾರು. ಯಾಕೆ ಅಂತ ಯಾಕೆ ಗೊತ್ತಾ, ನಾನು ಈಗ ಶೂಟ್ ಮಾಡಿ ಕಷ್ಟಪಟ್ಟು ಶೂಟ್ ಮಾಡಿ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಬೇಕು. ವ್ಲಾಗ್ಸ್ನ ಒಂದು 20 ಮಿನಿಟ್ಸ್ ಇರುತ್ತಲ್ಲ, ವ್ಲಾಗ್ಸ್ ಎಡಿಟ್ ಮಾಡೋಕ್ಕೆ, ಸ್ವಲ್ಪ ಫನ್ನಿಯಾಗಿ ಎಡಿಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕು. ಅದಷ್ಟೆಲ್ಲ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ರೀಚೇ ಇರಲ್ಲ. ಒಂದು 200-300 ಆಗಿರುತ್ತೆ. ಅದೇ ಯೂಟ್ಯೂಬಲ್ಲಿ ಕಷ್ಟನೇ ಸ್ಟಾರ್ಟಿಂಗ್ ವ್ಯೂಸ್ ಎಲ್ಲ ಬರೋದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಡೈಲಿ ಅಪ್ಲೋಡ್ ಮಾಡ್ತಿದ್ರೆ ಸ್ವಲ್ಪ ಸಕ್ಸೀಡ್ ಆಗ್ಬೋದು. ಸೊ ನನಗೆ ಹಿಂಗೆಲ್ಲ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ವ್ಯೂಸ್ ಜಾಸ್ತಿ ಬರೋಲ್ವಲ್ಲ, ಸೊ ಬೇಜಾರಾಗುತ್ತೆ. ಅದಕ್ಕೇ ಮಾಡೋಕ್ಕೆ ಒಂಥರ. ಬಟ್ ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಮಾಡಿ ಏನಾದರೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಹುಡುಕಿ ಡೈಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಹೆಂಗೋಗುತ್ತೆ ಅಂತ. ಮನೆ ನೋಡಿ ಎಷ್ಟು ಹೊರ್ಗಿದೆ ಅಂದರೆ, ಇದು ನಮ್ಮ ಅಕ್ಕವ್ರ ಮನೆ ಆಯಿತಾ. ಎಲ್ಲ ನಾರ್ಮಲ್ಲೇ ಇತ್ತು. ಇವಳು ನಮ್ಮ ಅಕ್ಕನ ಮಗಳು ಸ್ಕೂಲಿಂದ ಬಂದ್ಲು, ಫುಲ್ ಅರ್ಗಿದ್ದಾಳೆ. ಅವಳು ಬಂದರೆ ಸಾಕು ಅರ್ಗುತ್ತೆ. ಸಂಜೆ ಇದು ನೇರಳೆ ಹಣ್ಣು ತೊಗೊಂಡು ಬಂದೆ. ಇದು ನೇರಳೆ ಹಣ್ಣು ಜೊತೆಗೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿಂತಾರಲ್ಲ, ಅದನ್ನು ಟ್ರೈ ಮಾಡೋಣ ಬನ್ನಿ. ನೇರಳೆ ಹಣ್ಣಿಗೆ ಕಾಲ ಜಾಮೂನ್ ಅಂತಾರಂತೆ. ನನಗೆ ಗೊತ್ತಿರಲಿಲ್ಲ ಕಾಲ ಜಾಮೂನ್ ಅಂತಾರೆ ಅಂತ. ಏನಾಯ್ತು? ನಾನು ವ್ಲಾಗ್ ಮಾಡ್ತೀನಿ ಅಂತ ನಗ್ತಾ ಇರಲ್ಲ ನಮ್ಮ ಅಕ್ಕನ ಮಗಳು. ನೇರಳೆ ಹಣ್ಣಿಗೆ ಕಾಲ ಜಾಮೂನ್ ಅಂತಾರೆ ಅಂತ ನಂಗೆ ಯಾವಾಗ ಗೊತ್ತಾಗಿದ್ದು ಗೊತ್ತಾ? ಒಂದ್ಸಲ ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದೆ ಪೋಲಾ ಬೇರ್ಗೆ. ಅಲ್ಲಿ ಕ್ಯೂಬ್ಸ್ ತರ ಮಾಡಿರ್ತಾರೆ. ಕಾಲ ಜಾಮೂನ್ ಕ್ಯೂಬ್ಸ್, ಐಸ್ ಕ್ಯೂಬ್ಸ್ದು. ನಾನು ಅನ್ಕೊಂಡೆ ಇದು ಜಾಮೂನ್, ಕಾಲ ಜಾಮೂನ್ ಏನೋ ಡಾರ್ಕ್ ಇರುತ್ತೆ ಜಾಮೂನು, ಅದ್ರದ್ದು ಕ್ಯೂಬ್ಸ್ ಅನ್ಕೊಂಡು ನೋಡಿದ್ರೆ ನೇರಳೆ ಹಣ್ಣು ಟೇಸ್ಟು. ಅವಾಗ ಗೊತ್ತಾಯ್ತು ಕಾಲ ಜಾಮೂನ್ ಅಂತಾರೆ ಅಂತ. ಐ ವಾಸ್ ಟಾಪರ್ ಆಯ್ತಾ. ಇವೆಲ್ಲ ಗೊತ್ತಿಲ್ಲ ಸ್ವಲ್ಪ, ಅದಕ್ಕೆ ಬುಕ್ಸ್ ಓದಬಾರ್ದು, ಸ್ವಲ್ಪ ಬೇರೆ ನಾಲೆಡ್ಜ್ ತಿಳ್ಕೊಬೇಕು ಅಂತ ಹೇಳೋದು. ಎಷ್ಟು ಚೆನ್ನಾಗಿದೆ ನೋಡಿ ಇದು ಗುಂಡುಗೆ. ಎಷ್ಟು ಗೊತ್ತಾ ಕೆಜಿ? 180. 180 ಅರ್ಧ ಕೆಜಿ ತಗೊಂಡು ಬಂದೆ ನಾನು. ಅಲ್ಲ ಸಾರಿ, 160. ನಮ್ಗೆ ಅವಾಗೆಲ್ಲ ಚಿಕ್ಕವರಿದ್ದಾಗ ಫ್ರೀಯಾಗಿ ಸಿಗ್ತಾ ಇತ್ತು. ಬಟ್ ಇಷ್ಟಪ್ಪ ಇರ್ತಾ ಇರಲಿಲ್ಲ, ಅದು ಚಿಕ್ಕಗಿರ್ತಿತ್ತು. ಇವಾಗೆಲ್ಲ ಹೈಬ್ರಿಡ್ ಆಗಿದೆ, ಏನೇನೋ. ಇವಾಗೆಲ್ಲ ಡಿಫ್ರೆಂಟ್ ಚೇಂಜ್, ಟೇಸ್ಟ್ ಚೇಂಜು, ಸೈಜು ಚೇಂಜು, ಎಲ್ಲ ಚೇಂಜು, ಪ್ರೈಸು ಚೇಂಜು. ಅವಾಗೆಲ್ಲ 5 ರೂಪಾಯಿಗೆ 10 ರೂಪಾಯಿಗೆ ಇಷ್ಟು ಪ್ಯಾಕೆಟಲ್ಲಿ ಮಾಡಿಕೊಡೋರು. ಅದಕ್ಕೆ ನಮ್ಮ ಅಮ್ಮ ಅಪ್ಪಾಜಿಯವರೆಲ್ಲ ಹೇಳೋರು ಗೊತ್ತಾ, ನಮ್ಮ ಕಾಲ ಚಂದ ಅಂತ ಅವಾಗ ಅನ್ಕೋತಿದ್ವಿ. ಏನಂತ ನಾವಿವಾಗ ನಮ್ಮ ಅಕ್ಕನ ಮಕ್ಳಿಗೆಲ್ಲ ನಮ್ಮ ಕಾಲ, ಈಗ ಇವ್ರದ್ದು ಈ ಕಾಲ ಅಲ್ವಾ, ನಮ್ಮ ಕಾಲ ಚಂದ ಅಂತ ನಾವು ಹೊಗಳ್ತಿದ್ರೆ ಅವ್ರು ಅನ್ಕೋತಾ ಇರ್ತಾರೆ, ಇವ್ರದ್ದೇ ಹೇಳ್ತಾರೆ ಅಂತ. ಇವಾಗ ಇದನ್ನ ಸ್ವಲ್ಪ ನೀಟಾಗಿ ತೊಳ್ಕೊಂಡ್ಬಿಡೋಣ. ತೊಳ್ಕೊಂಡು ಅದಕ್ಕೆ ನೆಕ್ಸ್ಟ್ ಹೇಳ್ತೀನಿ ಏನು ಮಾಡಬೇಕು ಅಂತ. ಗೈಸ್, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸಾರಿ ಹಿಂಗೆ ಹೆಂಗಿದು ಇದು ಫೋಕಸ್ ಆಗ್ತದೆ. ಇದಕ್ಕೆ ಇವಾಗ ಉಪ್ಪು ಹಾಕ್ಬಿಟ್ಟು ತೊಳ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ತೀನಿ. ಉಪ್ಪು ಕೊಡಕ್ಕ, ಉಪ್ಪೆಲ್ಲ ಇದೆಯಲ್ಲ, ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲ ನಮ್ಮನೇಲಿ ಇತ್ತು. ಇದು ನಮ್ಮ ಅಕ್ಕನ ಇವಳು ನಮ್ಮ ಅಕ್ಕನ ಚಿಕ್ಕ ಮಗಳು. ಚಿಲ್ಲಿ ಪೌಡರು, ಕಾಶ್ಮೀರಿ ಚಿಲ್ಲಿ ಪೌಡರ್. ಅದು ಖಾರ ಇರಲ್ಲ, ಬರೀ ಕಲರ್ ಅಷ್ಟೇ ಜಾಸ್ತಿ. ಹೌದಾ? ಅದ್ಯಾಕೆ ಹಂಗೆ ಖಾರದ ಪುಡಿ ಮಾಡೋರೆ? ಅದು ಖಾರ ಜಾಸ್ತಿ ಇರಲ್ಲ, ಜಾಸ್ತಿ ಹಾಕ್ತಿದ್ರು. ಕಲರ್ ಕೆಂಪ ಖಾರದ ಪುಡಿ ಅಲ್ಲ, ಖಾರ ಇರ್ಬೇಕು ನನಗೆ. ಖಾರದ ಪುಡಿ ಅಂದ್ರೆ ಅಲ್ಲ, ಅದ್ರ ಫುಲ್ ರೆಡ್ ಇರುತ್ತೆ. ಇದು ಬೇರೆ ತಗೊಂಡ್ರೆ ಬಿಡು. ಇವಳೇನು ಕಾಣಿಸ್ತಲ್ಲ ಅಲ್ಲಿ. ಇವಳು ನಮ್ಮ ಅಕ್ಕನ ಚಿಕ್ಕ ಮಗಳು, ಬೆಳ್ಳಿ ಅಂತ. ಆಯ್ತು ಮುಚ್ಚಮ್ಮ. ಅವಳು ನಮ್ಮ ಮನೇಲಿ ಎಲ್ಲ ಮಾತಾಡು ಎಲ್ಲ ಅಂದ್ರೆ ಮಾತಾಡಲ್ಲ. ಇವಾಗ್ಲೇ ಅವಳಿಗೆ ಕ್ಯಾಮ್ರಾ ನೋಡಿದ್ರೆ ಖುಷಿ. ಕ್ಯಾಮ್ರಾ ನೋಡಿದ್ರೆ ಕಿರ್ಚೋದು, ಕ್ಯಾಮ್ರಾ ನೋಡಿದ್ರೆ ಸ್ಮೈಲ್ ಮಾಡೋದು. ಚಾಟ್ ಮಸಾಲ ಇಲ್ಲ ಅಲ್ವಕ್ಕ? ಅಲ್ಲಿ ತಗೊಂಡು ಏನು ಮಾಡ್ಕೋದು? ಪೆಪ್ಪರ್ ಪೌಡರ್ ಹಾಕೋಣ. ಇದೆಯಾ ಪಾಪಣ್ಣ? ಬಾ, ರೆಸಿಪಿ ಮಾಡೋಣ. ಇರು, ಹಿಂಗೆ ಪಾಪಣ್ಣಿ ಮುಟ್ಬೇಡ ಕಂದ, ನಾ ಮಾಡ್ತೀನಿ. ಈ ಕಡೆ ಬಾ, ಇಲ್ಲಿ ಕುತ್ಕೋ, ಬಾ, ಅಲ್ಲಿ ಕುತ್ಕೋ.
ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಹಾಂ ಕೂಚೋ, ಅಲ್ಲೇ ಮಗ್ನೆ ಕೂಚೋ. ಕೂಚೋ ಇಲ್ಲಿ. ಹಂಗೆ ಜಾಣೆ ಮಾಡೋಣ. ಏನು ಮಾಡೋಣ ಮಗ್ನೆ? ಅದೇನದು? ನೇರಳೆ ಹಣ್ಣು ಹೇಳು. ನೇರಳೆ ಹಣ್ಣು. ಹಾಯ್ ಗೈಸ್, ವೆಲ್ಕಮ್ ಟು ಅಂತೆ ಹೇಳಿ ಇನ್ನೊಂದ್ಸಲ. ಚಿಕ್ಕೀಸ್ ವ್ಲಾಗ್. ನನ್ನ ಪಕ್ಕ ಕೂಚುತ್ಯಾ? ನನ್ನ ಪಕ್ಕ ಕೂಚೋ, ನೀನು ವಿಡಿಯೋದಲ್ಲಿ ಬರಲ್ಲ. ಅಲ್ಲಿ ಮುಂದೆ ಕೂಚೋ. ಕೂಚೋ ಮಾಡು, ಅಡುಗೆ ಮಾಡು. ಮಾಡು ನೀನೇ. ಹಂಗಾಗಿ ಕಲಿಸ್ತೀಯಾ? ಅದೇನದು? ನೇರಳೆ ಹಣ್ಣು. ನಿನ್ನ ಹೆಸ್ರೇನು ಮಗ್ನೆ? ಪಾಪನೆಲ್ಲ ಕಂದ. ಸ್ಕೂಲಲ್ಲಿ ಏನ್ ಕರೀತಾರೆ ನಿನ್ನ? ಪಾಪಣ್ಣ ಅಂತಾರ. ತನಿಷಿ ಅನ್ನಲ್ವಾ? ಮತ್ತೆ ತಚಿಚಿ ಅಂತ ಯಾರು ಕರೆಯೋದು? ಅಮ್ಮ ತಚಿಚಿ ಅಂತಾಳ. ಸರಿ ಇರು, ಇವಾಗ ಇದು ಮಾಡೋಣ ಗೈಸ್. ಇವಾಗ ಹೆಂಗ್ ಮಾಡ್ಬೇಕಂದ್ರೆ, ಒಂದನ್ನ ಫಸ್ಟು ಎಣ್ಣೆನ ನೀಟಾಗಿ ಹಿಂಗ್ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಓಪನ್ ಆಗಿರಬೇಕು. ಸೊ ದಟ್ ಏನಾಗುತ್ತೆ, ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ. ಈಗೆಲ್ಲಾನು ಕಟ್ ಮಾಡ್ಕೊತೀನಿ ರೀ ಆ ಥರ. ತಿನ್ನು. ಆಹಾ ನಾಡ್ಕ ತೋರಿಸು, ಮುಖ ತೋರಿಸು, ಮುಖ ತಿನ್ನಮ್ಮ. ಚೆನ್ನಾಗಿಲ್ವಾ? ಚೆನ್ನಾಗಿದೆ ಕಂದ, ತಿನ್ನು. ತಿನ್ಬೇಕು, ಒಳ್ಳೇದು. ಬೇಡವಾ? ಸಾಕಾ? ಅಡುಗೆ ಮಾಡ್ತೀಯ ಅದರಲ್ಲಿ? ಮಾಡಾಯ್ತು ಗೈಸ್. ಇವಾಗ ಈ ಥರ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. 4 ಹಿಂಗೆ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಪಣ್ಣ ಒಪ್ಪಿಸ್ಕೋಬೇಕು ಅಮ್ಮನ ಹತ್ರ. ನಿನ್ನ ಕೈ ಹಾಕ್ಬೇಡ, ತಗೋಬಾ ನೀನು. ನೋಡು ಮತ್ತೆ ಕೈ ಹಾಕಕ್ಕೆ ಹೋಯ್ತವಳೆ ಗುಪ್ಪೊಳಗೆ. ನೋ ಮಗ್ನೆ, ಸ್ಪೂನ್ ಎಲ್ಲ ಮುಟ್ಬೇಡ ಕಂದ. ನೋಡ ಹೇಳ ಅಮ್ಮಂಗೆ. ಬಿಡು ಬಿಡು. ಇಷ್ಟು ಏನು ನಕಸ್ಬೇಡ ನನ್ನ ಗೈಸ್. ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ. ಓಕೆ ಗಾಯ್ಸ್, ನೀನು ತೋರಿಸ್ಬಾರ್ದಾ? ಓ ಮೈ ಗಾಡ್, ಕ್ಯಾಮ್ರಾ ಶಯ್ಯ. ಸ್ವಲ್ಪ ಖಾರದ ಪುಡಿ ಸೈಡ್ ಹೋಗಿ ಮಗನೆ. ಖಾರದ ಪುಡಿ ಆರುತ್ತೆ. ನೆಕ್ಸ್ಟ್ ಸ್ವಲ್ಪ ಅಯ್ಯಪ್ಪ ಪೆಪ್ಪರ್ ಹಾಕೋಣ. ಸಾರಿ, ಪೆಪ್ಪರ್ ಪೌಡರ್. ನಾವು ಸ್ವಲ್ಪ ಉಪ್ಪು ಹಾಕ್ಬೇಕು ಅನ್ಸುತ್ತೆ. ಆಯ್ತು ಕುತ್ಕೋ. ನೀನು ಎಲ್ಲಿ ನೋಡಿದ್ರು ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಬಾ ಅವಳ ತೋರಿಸ್ಬಾರ್ದಂತೆ. ಬೆಳ್ಳಿ ಕಿರಿಸಿದಾಳೆ ನನ್ನ ತೋರಿಸು ಅಂತ. ಅಯ್ಯೋ. ಇವಾಗ ಟೇಸ್ಟ್ ಮಾಡೋಣ. ಮೊದಲು ಮೊದಲೇ ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಹೇಳಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ನಾನು ಹಾಳಾಯ್ತು. ಚಾ ಇಲ್ಲ ಗೈಸ್, ನೀನು ಟ್ರೈ ಮಾಡಕ್ಕೆ ಹೋಗ್ಬಿಡಿ.
ಮೊದಲು ಚೆನ್ನಾಗಿತ್ತು ತಿನ್ಬೋದು, ಬಟ್ ಮೊದಲೇ ಚೆನ್ನಾಗಿತ್ತು, ಹಂಗೆ ತಿಂದ್ರೆ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಹಾಕ್ಬೇಕಿತ್ತ ಅಂತ. ಬೇಡ, ಸುಮ್ಮನೆ ಇವಾಗ ನಮ್ಮ ಮನೇಲಿ ಬೈತಾರೆ ಅನ್ಸುತ್ತೆ, ಸುಮ್ಮನೆ ವೇಸ್ಟ್ ಮಾಡಿದೆ. ವಾಶ್ ಮಾಡ್ಬಿಟ್ಟು ತಿನ್ಬೋದಲ್ಲ. ಓಕೆ, ಇದನ್ನು ವಾಶ್ ಮಾಡಿಬಿಟ್ಟು ಉಪ್ಪು ಖಾರ ತೆಗ್ಬಿಟ್ಟು ತಿಂತೀನಿ. ನೀವು ಟ್ರೈ ಮಾಡಿ ಬೇಕಾದ್ರೆ ಒಂದು 4-5 ನೇರಳೆಣ್ಣೆ ಜೊತೆ ಮುಟ್ಬಾರ್ದು ಮಗನೆ, ಉಪ್ಪು ಖಾರ ಹಚ್ಕೊಂಡು ತಿನ್ನೋಡಿ, ಚೆನ್ನಾಗಿದ್ರೆ ಟ್ರೈ ಮಾಡಿ. ಇಲ್ಲ ಪ್ಲೀಸ್ ಟ್ರೈ ಮಾಡಿಬಿಡಿ, ವೇಸ್ಟ್ ಆಗ್ಬಿಡುತ್ತೆ. ಇವಳು ನೋಡಿ ಇಲ್ಲಿ ಫೋಟೋ ತೆಗೆದಿದ್ದಾಳೆ, ಉಲ್ಟಕ್ಕಂದ ಕ್ಯಾಮ್ರಾ, ಉಲ್ಟ ತಿರ್ಸ್ಕೊ. ಜಾಣೆ ಅದಲ್ಲ, ಹಂಗಲ್ಲ, ಹಿಂಗೆ ಫೋಟೋ ತೆಗಿತೀಯ ಹಂಗೆ. ಸೂಪರ್ ಮಗ್ನೆ ನೀನು, ಸೂಪರ್ ಮಗ್ನೆ ನೀನು. ಇದೊಂದು ಮಸಾಲ ಏನೋ ಹಾಕ್ಬಿಟ್ಟು ಖಾರ ಜಾಸ್ತಿ ಆಗ್ಬಿಟ್ಟು ಇವಾಗ ಖಾರ ತಡೆಯಕ್ಕಿಲ್ಲ, ಕಾರ್ನ್ ತಿಂತಾ ಇದೀನಿ. ಯಪ್ಪ, ಏನ್ ತಿಂತೀಯ? ಗೈಸ್, ಇವಾಗ ನಮ್ಮ ಅಕ್ಕ ವ್ಲಾಗ್ ಮಾಡ್ತಾ ಇದ್ದಾಳೆ. ಸಾರಿ, ವ್ಲಾಗ್ ಅಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾಳೆ, ಮಾನಸಗೌಡ ಅಂತ. ಅವ್ರ ಪ್ರೊಫೈಲ್ ಚೆಕ್ ಮಾಡಿ, ಇಷ್ಟ ಆಗತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಫುಲ್ ರೆಡಿ ಆಗಿದ್ದಾಳೆ. ಯಾಕೆ ಹಾಗೆ ಗೈಸ್, ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇನ್ನು ನಂಗೆ ಗೊತ್ತಾಗುತ್ತಲ್ಲ ಹೆಂಗೆ ವೀಡಿಯೋಸ್ ಮಾಡಬೇಕು, ಹೆಂಗೆ ವ್ಲಾಗ್ ಮಾಡಬೇಕು ಅಂತ. ಇನ್ನು ಚೆನ್ನಾಗಿ ಕಂಟೆಂಟ್ನ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಷ್ಟೇ ಗೈಸ್.